ನಮಸ್ಕಾರ ರೈತ ಬಾಂಧವರೇ. ದ್ರಾಕ್ಷಿ ಗುರು ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ನಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ. ಈಗ ಎಲ್ಲ ಕಡೆ ಮೋಸ್ಟ್ಲಿ ಫ್ಲವರಿಂಗ್ ಸ್ಟೇಜ್ ನಡೆದಿದೆ. ಈ ಫ್ಲವರಿಂಗ್ ಸ್ಟೇಜ್ದಾಗ ನಾವು ಜಿ ಎ ಯಾವ ಪ್ರಕಾರ ಉಪಯೋಗಿಸ್ಬೇಕು, ಜಿ ಎದು ಏನು ಸೈಡ್ ಎಫೆಕ್ಟ್ ಅದಾವು, ಏನು ಫ್ಲವರಿಂಗ್ದಾಗ ಜಿ ಎ ನಾವು ಯಾವ ಪ್ರಕಾರ ಕೊಡಬೇಕು ಅದ್ರ ಬಗ್ಗೆ ಒಂದಿಟ್ಟು ಈ ವಿಡಿಯೋದಾಗ ನಾವು ಮಾತಾಡೋಣ. ಯಾಕಂದ್ರೆ ನಾವು ನಮ್ಮ ದ್ರಾಕ್ಷಿ ಗುರು ಆನ್ಲೈನ್ ಕನ್ಸಲ್ಟೆನ್ಸಿದಾಗ ಏನು ನಾವು ಹೇಳ್ತೀವಿ, ಫ್ಲವರಿಂಗ್ ಅಂದರೆ 25ನೇ ದಿವಸ ಮುಂದೆ ಜಿ ಎ ಹೆಚ್ಚಿಗೆ ಕೊಡಕ್ಕೆ ಹೋಗಬೇಡಿ, ಆದ್ರೆ ಫ್ಲವರಿಂಗ್ ಚಾಲು ಆಗೋ ಮಟ್ಟ ಜಿ ಎ ಕೊಡಕ್ಕೆ ಹೋಗಬೇಡಿ, ಹೆಚ್ಚಿಗೆ ಜಿ ಎ ಅಂದ್ರೆ ಹೆವಿ ಡೋಸ್ ಕೊಡಕ್ಕೆ ಹೋಗಬೇಡ್ರಿ ಅಂತ ಏನು ಹೇಳ್ತಿರ್ತೀವಿ. ಅದಕ್ಕೆ ಈಗ ಫ್ಲವರಿಂಗ್ದಾಗ ಯಾವ ಥರ ನಾವು ಜಿ ಎನ್ನು ಉಪಯೋಗಿಸ್ಬೇಕು, ಅದು ಏನು ಸೈಡ್ ಎಫೆಕ್ಟ್ ಅದಾವು, ಏನದಾವು ಅದ್ರ ಬಗ್ಗೆ ನಾವು ಪೈಲೇನೂ ಹೇಳಿದ್ದೀನಿ. ಮೊದಲು ಯಾಕೆ ಜಿ ಹೆಚ್ಚಿಗೆ ಪ್ರಮಾಣದಾಗ ಕೊಡಬಾರ್ದು ಅಂತಂದ ಮೊದಲಾದ್ರೂ ನಾನು ಹೇಳಿದ್ದೀನಿ. ಈಗೇನೈತಿ, ಈಗ ಮೊದಲು ಯಾರು ಹೆವಿ ಡೋಸ್ ಹೋಗ್ಯಾವು ಜಿ ಎದು, ಯಾರು ಹೆಚ್ಚಿಗೆ ಪ್ರಮಾಣದಾಗ ಜಿ ಎ ಹೊಡೆದಾರು, 25 ದಿವಸ ಮುಂದೂ ಹಂಗೆ ಜಿ ಎ ಹೊಡೆದಿದ್ದಾರು, 28, 29, 30 ತನಕ ಗೊನೆ ಹಿಗ್ಲಿಲ್ಲ ತಂದ ಅವ್ರಲ್ಲಿ ಈಗೇನೈತಿ ಪ್ರಾಬ್ಲಮ್ ಏನು ಬರ್ತಾವಂದ್ರೆ, ಈಗ ಕಾಳು ಜಡಿಸೋದ, ಆದ್ರೆ ಕೊಳೆ ರೋಗ, ಈ ಪ್ರಕಾರ ಸೌಮ್ಯ ಪ್ರಮಾಣದಾಗ ಮಂಜು ಬಿದ್ರೂ ಕೊಳೆ ರೋಗ ಬರೋದು, ಈ ಪ್ರಕಾರ ಏನೈತಿ ಪ್ರಾಬ್ಲಮ್ಗಳು ಬರೋಕ್ಕೆ ಚಾಲು ಆಕ್ಕಾವು. ಅಂದ್ರೆ ಈಗ ಫ್ಲವರಿಂಗ್ದಾಗ ಏನೈತಿ, ಒಬ್ಬೊಬ್ಬರು ಕಾಳು ಜಡ್ಸತ್ತವತ್ತಂದು ಫೋನ್ ಬರ್ತಾವೆ, ಕಾಳು ಜಡ್ಸತೈತಿ, ಕೊಳೆ ರೋಗದ ಸಮಸ್ಯೆ ಅಂದ್ರೂ ಕಡಿಮೆ ಆದ್ರೆ ಕಾಳು ಜಡ್ಸತೈತಿ ಭಾಳತ್ತ ಫೋನ್ ಬರ್ತಾವೆ. ಮೋಸ್ಟ್ಲಿ ಕಾಳು ಜಡ್ಸೋದು ಯಾವಾಗ ಜಡಿಸ್ತೈತಿ, ಬಿಫೋರ್ ಫ್ಲವರಿಂಗ್, ಅಂದ್ರೆ ಫ್ಲವರಿಂಗ್ ಬರೋಕ್ಕಿಂತ ಮೊದಲೇನೈತಿ ಮಗ್ಯಾಗ ಏನಿರ್ತೈತಿ ಅವಾಗೊಮ್ಮೆ ಕಾಳು ಜಡ್ಸಿರ್ತಿರ್ತೈತಿ, ಡ್ರಾಪಿಂಗ್ ಹಾಕಿರ್ತೈತಿ. ಮುಂದಿನ ಡ್ರಾಪಿಂಗ್ ಏನೈತಿ, ನಾವು 38 ಮೋಸ್ಟ್ಲಿ 39 ದಿವಸ ಮುಂದೆ ಕಾಳು ಜೀರಿಗೆ ಕಾಳು ಟೈಪ್ದಾಗ ಆಗಂತಲೇ ಅವಾಗೊಮ್ಮೆ ಜಡ್ಸಕ್ಕೆ ಚಾಲು ಆಗ್ತಿರ್ತೈತಿ. ಆ ಥರ ನಡ್ಬಾರ್ಕೆ ಏನೈತಿ, ಫ್ಲವರಿಂಗ್ ಹೇಳಕ್ಕೆ ಸ್ಟಾರ್ಟ್ ಆದಾಗಿಂದ ಜೀರಿಗೆ ಕಾಳು ಸೈಜಿಗೆ ಬರೋ ತನಕ ಡ್ರಾಪಿಂಗ್ ಆಗಂಗಿಲ್ಲ. ಯಾಕಂದ್ರೆ ಅವಾಗ ಅದು ಸ್ಟೇಜ್ ಇರೋಂಗಿಲ್ಲ ಡ್ರಾಪಿಂಗ್ ಆಗೋದು. ಆ ಸ್ಟೇಜ್ದಾಗೂ ನಿಮ್ಮಲ್ಲಿ ಡ್ರಾಪಿಂಗ್ ಆಗ್ತಿದ್ರೆ ನಿಮ್ಮಲ್ಲಿ ಏನೋ ನೀವು ಜಿ ಎದ್ದು ಸರಿಯಾಗಿ ನೀವು ಉಪಯೋಗಿಸಿಲ್ಲ, ಜಿ ಎ ಹೆಚ್ಚಾಗೈತಿ ಇಲ್ಕರ ಕರೆಕ್ಟ್ ಟೈಮಕ್ಕೆ ನೀವು ಜಿ ಎ ಅಂದ್ರೆ ಯಾವಾಗ ಜಿ ಎ ಕೊಡೋದು ಅವಶ್ಯಕತೆ ಇಲ್ಲಾಗಿತ್ತು ಅವಾಗೂ ಜಿ ಎ ಕೊಟ್ಟಿದ್ದೀರಿ, ಆದರೂ ಸೈಡ್ ಎಫೆಕ್ಟ್ ಏನಾಕವು ಅವಾಗೂ ಕಾಳು ಜಡ್ಸಕ್ಕೆ ಚಾಲು ಆಕೈತಿ, ಬೇರೆ ಕೊಲ್ಯಾಪ್ಸ್, ಬೇರೆ ಡ್ರಾಪಿಂಗ್, ಇವು ಪ್ರಾಬ್ಲಮ್ ಬರೋಕ್ಕೆ ಚಾಲು ಆಕ್ಕಾವು. ಇದೇನೈತಿ, ಈಗ ಭಾಳಷ್ಟು ಮಂದಿ ಫೋನನ್ನು ಮಾಡ್ತಾವೆ, ಕಾಳು ಹೆಚ್ಚು ಹೊಂಟೈತಿ, ಕಾಳು ಜಡ್ಸತೈತಿ. ಅದು ಅಂದ್ರೆ ಕಾಳು ಜಡ್ಸೋದ್ರ ಮ್ಯಾಗೂ ಒಂದು ವಿಡಿಯೋ ಮಾಡಿರ್ತ 2-3 ಫೋನನ್ನು ನನಗೆ ಬಂದಿದ್ದೆ, ಆದರೆ ಏನೈತಿ ಟೈಮ್ ಸಿಗೋಂಗಿಲ್ಲ. ಅದಕ್ಕೆ ಬಿಜಿ ಶೆಡ್ಯೂಲ ವಿಸಿಟ್ದಾಗ ಏನೈತಿ ಟೈಮ್ ಸಿಗೋಂಗಿಲ್ಲ ಅನ್ನತ್ಲೇ ನನಗೆ ವಿಡಿಯೋ ಮಾಡೋದು ಆಗಲಿಲ್ಲ. ಅದಕ್ಕೆ ಈಗೊಂದು ವಿಡಿಯೋ ಮಾಡಿ ಹಾಕಿ ನಿಮಗೆ ತೋರಿಸ್ಬೇಕಂತ ನಾನು ವಿಡಿಯೋ ಮಾಡ್ತಾಯಿರೋದು. ಈಗ ಏನೈತಿ, ಯಾರು ಕಾಳು ಹೆಚ್ಚಿಗೆ ಜಾಡ್ಸತ್ತಾವ ಅಂದ್ರೆ ಏನೈತಿ, ಒಂದು 4 ಕಾಳು ಬಿದ್ರೂ ಮಂದಿ ಏನಂತೈತಿ ನಮ್ಮಲ್ಲಿ ಭಾಳ ಜಡ್ಸತೈತ್ರಿ. ಅದು ಒಂದು 50%, ಒಂದು ಗೊನ್ಯಾಗ ಇಲ್ಲಂದ್ರೂ ಒಂದು ಸಣ್ಣ ಗೊನ್ಯಾಗ 200ರಿಂದ ದೊಡ್ಡ ಗೊನ್ಯಾಗ 400 ತನಕ ಬೇರೀಸ್ ಅಂದ್ರೆ ದ್ರಾಕ್ಷಿ ಕಾಳು ಇರ್ತಾವೆ. ಅದರೊಳಗೆ ಒಂದು ಅರ್ಧ ಜಡಿಸ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಎಷ್ಟು ಹೂ ಬಿಟ್ಟಿರ್ತೈತಿ, ಎಷ್ಟು ಫ್ಲವರ್ ಬಂದಿರ್ತಾವೆ ಎಲ್ಲನೂ ಸೆಟ್ ಆಗಬೇಕು ಹಿಂಗೇನು ಇರೋಂಗಿಲ್ಲ. ಅದ್ರಾಗಿನ ಕೆಲವೊಂದು ಡ್ರಾಪಿಂಗೂ ಆಗಬೇಕು. ಯಾಕಂದ್ರೆ ಎಲ್ಲನೂ ಹಿಡ್ಕೋತ ತಿಳ್ಕೊರಿ, ಒಂದು ಗೊನ್ಯಾಗ ಒಂದು 300-400 ಕಾಳು ಇದ್ವು ಅಂದ್ರೆ ಅಷ್ಟಕ್ಕೊಂದು ಎಲ್ಲ ಹಿಡ್ಕೊಂತ ತಿಳ್ಕೊರಿ, ಒಂದು ಗಿಡದಾಗ ಒಂದು 50-60 ಗೊನೆ ಇದ್ರೆ ಟೋಟಲ್ ಎಷ್ಟು ಅದು ಅವು ಎಲ್ಲ 50-60 ಗೊನ್ಯಾಗಿನ ಕಾಯಿ ಭಾಳ ಆಕ್ಕಾವು, ಲೋಡ್ ಆಕೈತಿ, ಅದೆಲ್ಲ ಹಿಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸಿಂಪಲ್ ನಿಮಗೊಂದು ಉದಾಹರಣೆ ಕೊಡೋದಾತಂದ್ರೆ, ಮಾವಿನ ಗಿಡಕ್ಕೆ ಏನು ಹೂ ಬಿಟ್ಟಿರ್ತೈತಿ ಅಷ್ಟು ಹೂ ಎಲ್ಲ ಕಾಯಾಗ ರೂಪಾಂತರನೇ ಆಗಂಗಿಲ್ಲ. ಆದ್ರೆ ತೆಂಗಿನಕಾಯಿ ಗಿಡಕ್ಕೆ ಎಷ್ಟು ಹೂ ಬಿಟ್ಟಿರ್ತಾವೆ ಅಷ್ಟು ಎಲ್ಲ ತೆಂಗಿನಕಾಯಿ ಆಗಂಗಿಲ್ಲ. ಅದೇ ಥರ
ಏನೈತಿ ಹುಂಚಿ ಗಿಡಕ್ಕೆ ಅದ್ರ ನೋಡ್ರಿ ಎಷ್ಟು ಹೂ ಬಿಟ್ಟಿರ್ತಾವೆ ಎಲ್ಲನೂ ಹುಂಚಿಕಾಯಿ ಹಾಕವೇನ. ಇದು ನೇಚರ್ ಐತಿದ. ಗಿಡ ಅದಕ್ಕೆ ಎಷ್ಟು ಬೇಕಷ್ಟು ಇಟ್ಕೋತಿರ್ತೈತಿ, ಉಳ್ಕಿದ್ದು ಏನೈತಿ ಬಿಟ್ಟು ಬಿಡ್ತಿರ್ತೈತಿ. ಅದಕ್ಕೆ ಎಷ್ಟು ಕೆಪಾಸಿಟಿ ಇರ್ತೈತಿ ಅಷ್ಟು ಇಟ್ಕೋತಿರ್ತೈತಿ. ಆಯ್ತು ಹೆಚ್ಚಿಗೆ ಯಾವಾಗ ಜಡಿಸ್ತೈತಿ, ನೀವೇನ್ರಿ ಅದ್ರಾಗ ಏನರೇ ಮಿಸ್ಟೇಕ್ ಮಾಡಿರ್ತೀರಿ, ಏನರೇ ಕಾರ್ಬಾರ್ ಮಾಡಿರ್ತೀರಿ, ಗೊನೆ ಹೆಚ್ಚು ಹಿಗ್ಸಾಕತ್ತನ ಟಾರ್ಚರ್ ಮಾಡಿಕ್ಸಂದು ಗೊನೆ ಹಿಗ್ಸಾಕ ಜಿ ಹೆಚ್ಚು ಕೊಟ್ಟಿರ್ತೀರಿ. ಇರ್ಲಿಕ್ಕಾರ ಏನರಿ ನೀವೇನರಿ ಫಾಲ್ಟ್ ಮಾಡಿರ್ತೀರಿ, ಅದಕ್ಕೆ ಜಿ ಎ ಕೊಡೋ ಟೈಮ್ ಇರಂಗಿಲ್ಲ ಅಂದ್ರೂ ನೀವು ಜಿ ಎ ಕೊಟ್ಟಿರ್ತೀರಿ. ಅದಕ್ಕೆ ಸರಿಯಾಗಿ ಟೈಮ್ ಇರಂಗಿಲ್ಲ ಜಿ ಎ ಕೊಡೋದು, ಅವಾಗೂ ಜಿ ಎ ಕೊಟ್ಟಿರ್ತೀರಿ. ಎಕ್ಸೆಸ್ ಹೆವಿ ಡೋಸ್ ಕೊಟ್ಟಿರ್ತೀರಿ. ಅಂದ್ರೆ ಗೊನೆ ಹಿಗ್ಸು ಜಿ ಎ ಏನಿರ್ತೈತಿ 3 ಗ್ರಾಮ್ 4 ಗ್ರಾಮ್ದಂಗೂ ಕೊಟ್ಟಿರ್ತೀರಿ. 2 ಗ್ರಾಮ್ಗಿಂತ ಹೆಚ್ಚಿಗೆ ಆ್ಯಕ್ಚುಲಿ ಕೊಡಬಾರ್ದು ಅದು. ಇವೆಲ್ಲ ಇಂಥವೇನೈತಿ ಫಾಲ್ಟ್ ನಾವು ಮಾಡಿರ್ತೀವಿ, ಅದಕ್ಕೆ ಏನಾಗಿರ್ತೈತಿ ನಮ್ಮಲ್ಲಿ ಇವೆಲ್ಲ ಪ್ರಾಬ್ಲಮ್ ಬರೋಕ್ಕೆ ಚಾಲು ಆಗ್ತಾವೆ. ಎಷ್ಟು ಹೂ ಬಿಟ್ಟಿರ್ತೈತಿ ಅಷ್ಟು ಎಲ್ಲ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದೊಂದು ನೇಚರ್ ಐತಿ. ಗಿಡ ಎಷ್ಟು ಬೇಕಷ್ಟು ಇಟ್ಕೋತಿರ್ತೈತಿ, ಉಳ್ಕಿದೆಲ್ಲ ಬಿಟ್ಟು ಬಿಡ್ತಿರ್ತೈತಿ. ಇದೇನೈತಿ ಇದು ಮಾರ್ಕೆಟ್ ಪ್ಲಾಟ್ ಐತಿ. ಈ ಥರ ಏನೈತಿ ಥಿನ್ನಿಂಗ್ ಆಗಬೇಕಾಗೈತಿ ಅಂದ್ರೂ ಒಂದೊಂದು ಓಕೆ ಆಗಿದಾವು. ಆದರೆ ಎಲ್ಲಿಗೆ ಒಂದು ಗೊನೆ ಇದು ನೋಡ್ರಿ, ಈ ಗೊನೆ ಈಗೇನೈತಿ ಪರ್ಫೆಕ್ಟ್ ಐತಿ. ಮಾರ್ಕೆಟಿಂಗ್ ಸೈಜ್ಗೆ ನೋಡ್ರೆ ಮಾರ್ಕೆಟಿಂಗ್ ನೋಡ್ರೆ ಥಿನ್ನಿಂಗ್ ಓಕೆ ಐತಿ. ಈ ಗೊನ್ಯಾಗ ಈಗ ಕುಲ್ಲ ಅನ್ನಿಸ್ತೈತಿ ಈಗ. ಆದರೆ ಇನ್ನೂ ಈ ಥರ ಎಲ್ಲಿಗಾರೆ ಮುಂದೆ ಒಂದು 4 ಕಾಳು ಥಿನ್ನಿಂಗ್ ಹೊಡಿಬೇಕಾಕೈತಿ. ಇವೇನೈತಿ ಮಾರ್ಕೆಟಿಂಗ್ಗೆ ಓಕೆ ಥಿನ್ನಿಂಗ್ ಆಗ್ಯಾವು, ಏನೂ ಪ್ರಾಬ್ಲಮ್ ಇಲ್ಲ. ಬೇದಾನಿಗಾದ್ರೂ ಏನೈತಿ ಒಂದು 2 ಕಾಳೆ ಖುಲ್ಲ ಗೊನೆ ಇದ್ರೆ ಮಾರ್ಕೆಟಿಂಗ್ ಶೆಡ್ ಮ್ಯಾಗ ಹೋಗಿತ್ನಾಗ ಆಗ ಮನೆಗೆ ಬರ್ತೈತಿ. ಲಘುನ ಖುಲ್ಲ ಆಕೈತಿ, ಕ್ವಾಲಿಟಿ ಚಲೋ ಹೊಣ್ತೈತಿ. ಭಾಳ ಫಿಟ್ ಗೊನೆ ಇತ್ತಂದ್ರೆ ರಾಟಿಂಗ್ ಆಗೋದು, ಆದರೆ ಒಂದು ಸೈಡ್ ಕಲರ್ ಚೇಂಜ್ ಆಗೋದು ಶೆಡ್ ಮ್ಯಾಗ. ಈ ಪ್ರಕಾರ ಏನೈತಿ ಪ್ರಾಬ್ಲಮ್ ಬರೋಕ್ಕೆ ಚಾಲು ಆಗ್ತಾವೆ. ಅದಕ್ಕೆ ಏನೈತಿ ಥಿನ್ನಿಂಗ್ ಆಗಬೇಕು. ಈಗ ಯಾರೂ ಹೆಚ್ಚಿಗೆ ಥಿನ್ನಿಂಗ್ ಆಗತ್ತವು. 50% ಹೆಚ್ಚು ಗೊನೆಯಾಗಿಂದ ಯಾರು ಉದುರಾತೈತಿ ಅವ್ರು ಜಿ ಎ ಯಾವ ಪ್ರಕಾರ ಹೊಡ್ಕೊಳ್ದೈತಿ ಫ್ಲವರಿಂಗ್ದಾಗಿಂದ ಹೇಳೋದಾತಂದ್ರೆ, ಅವರು ಜಿ ಎ ಹೊಡಿತ್ನಾಗ ಒಂದೀಟ್ ಚೇಂಜ್ ಮಾಡೋದೈತಿ. ನಿಮ್ಮ ಪದ್ಧತಿ ಚೇಂಜ್ ಮಾಡೋದೈತಿ ಅಂದ್ರೆ ಏನು ಮಾಡೋದೈತಿ, ನೀವು ಎಕರೆಕ್ಕೆ ಈಗ 2 ರಿಂದ 2.5 ಲೀಟ್ರ್ ನೀರು ಹೊಡಿತಿದ್ರೆ ಈಗೇನು ಮಾಡೋದೈತಿ, ಎಕರೆಕ್ಕೆ ನೀವು 100 ಲೀಟ್ರಕ್ಕೆ 2 ಗ್ರಾಮ್ ಜಿ ಎ ಹಾಕ್ಕೊಳ್ದೈತಿ. 100 ಲೀಟ್ರಿಗೆ 2 ಗ್ರಾಮ್ ಜಿ ಎ ಹಾಕ್ಕೊಂಡು ನೀವು ಉಲ್ಟಾ ಪಲ್ಟಾ ಹೊಡೆದ್ರೆ ತಿಳ್ಕೊರಿ, ಎರಡೂ ಎದರ ಬದರ ಅಷ್ಟು ಏನೈತಿ ನಿಮ್ದು ಏನು ಡ್ರಾಪಿಂಗ್ ಹಾಕಿರ್ತೈತಿ ಎಲ್ಲ ಅಂಟ್ಕೊಂಡ್ಬಿಡ್ತೈತಿ. ಮತ್ತು ಯಾರ್ದು ಈಗ ಏನೋ ಕಾಂಪ್ಯಾಕ್ಟ್ ಆಕೈತಿ, ಗಚ್ಚಾಗತ್ತವು ಗೊನೆ, ಇನ್ನೂ ಲೂಸ್ ಮಾಡಬೇಕು, ಹಿಂಗೆ ಯಾರಲ್ಲಿ ಪರಿಸ್ಥಿತಿ ಐತಿ ಅವ್ರೇನು ಮಾಡಬೇಕು, ಅವರು ಜಿ ಎ ಯಾವಾಗ 40 ದಿವಸ ಹಿಡ್ದು ಚಾಲು ಮಾಡಬೇಕು. 40ನೇ ದಿವ್ಸಕ್ಕೆ ಅಂದ್ರೆ ಜೀರಿಗೆ ಟೈಪ್ ದಾಟಿ ಮುಂದೆ ಹೋಗಂತಲಿ ಸಜ್ಜಿ ಕಾಳಕ್ಕಿಂತ ಸಣ್ಣ ಇರ್ತೈತೆ. ಅವಾಗ 100ಕ್ಕೆ 1 ಗ್ರಾಮ್ ಜಿ ಎ ಹಾಕಿ ಒಂದು ಸ್ಪ್ರೇ, ರೆಗ್ಯುಲರ್ ಏನು ಸ್ಪ್ರೇ ಕೊಡ್ತೀರಿ ಅದೇ ಥರ ಸ್ಪ್ರೇ ಕೊಡೋದೈತಿ. ಅದೇ ಥರ ರೆಗ್ಯುಲರ್ ಸ್ಪ್ರೇ ಕೊಟ್ರಿ ಅಂದ್ರೆ ಏನಾಕೈತಿ, ಇನ್ನೊಂದು ಥರ ಅಂದ್ರೆ ಥಿನ್ನಿಂಗ್ ಆಕೈತಿ. ಏನು ಸಣ್ಣ ಕಾಳು ಏನಿರ್ತಾವೆ, ಶಾರ್ಟ್ ಬೆರೀಸ, ಸತ್ತಿದ್ದು ಕಾಳು ಇಂಥವಂಥವು ಏನು ಸಣ್ಣ ಇರ್ತೈತಿ ಎಲ್ಲ ಅದ ಉದುರಿ ಹೋಗೈತಿ. ಒಂದು ಲೆವೆಲ್ ಥಿನ್ನಿಂಗ್ ಆಕೈತಿ. ಮತ್ತು ಥಿನ್ನಿಂಗ್ ಬೇಕಾಗಿತ್ತಂದ್ರೆ 1 ದಿವ್ಸ ಬಿಟ್ಟು 2 ದಿವ್ಸ ಬಿಟ್ಟು ಮತ್ತು ಅದೇ ಥರ ಜಿ ಎ ತೊಗೊಳ್ದೈತಿ. 100 ಲೀಟ್ರ್ಗೆ 1 ರಿಂದ 1.5 ಗ್ರಾಮ್ ಜಿ ಎ ಹಾಕ್ಕೊಳ್ದೈತಿ ಮತ್ತು ಸ್ಪ್ರೇ ಕೊಡೋದೈತಿ. ಈಗ ಸಜ್ಜಿಗೆ ಕಾಳಕ್ಕಿಂತ ದಮ್ಮ ಯಾರ್ದಾಗೈತಿ ಅವ್ರೇನು ಮಾಡೋದೈತಿ, 100 ಲೀಟ್ರಕ್ಕೆ ಮತ್ತು ಥಿನ್ನಿಂಗ್ ಬೇಕಾಗೈತಿ. ಸಜ್ಜಿ ಕಾಳಕ್ಕಿಂತ ದಮ್ ಆಗೈತಿ ಮತ್ತು ಥಿನ್ನಿಂಗ್ ಬೇಕಾಗೈತಿ. ಇನ್ನು ಆಗಬೇಕು ಗೊನೆ, ಇನ್ನೂ ಒಂದಿಟ್ಟು ಲೂಸ್ ಆಗಬೇಕು, ಭಾಳ ಫಿಟ್ ಆಗತ್ತವ ಗೊನೆ. ಅವ್ರೇನು ಮಾಡೋದೈತಿ, ಈಗ 100 ಲೀಟ್ರಕ್ಕೆ 1.5 ಗ್ರಾಮ್ ಜಿ ಎ ಮತ್ತು 100 ಲೀಟ್ರಕ್ಕೆ 1.5 ಗ್ರಾಮ್ ಜಿ ಎ ಹಾಕೋದೈತಿ, 1.5 ಗ್ರಾಮ. ಮತ್ತು ಅದ್ರಾಗ 100 ಲೀಟ್ರಕ್ಕನ 100 ಗ್ರಾಮ್ ಯೂರಿಯಾ ಹಾಕೋದೈತಿ. ಈ ಎರಡು ಕೂಡ್ಸ್ಕಿಸಿಂದ ಒಂದು ರೆಗ್ಯುಲರ್ ಏನು ನೀವು ಹೊಡಿತೀರಿ ಅದೇ ಪ್ರಕಾರ ಹೊಡೆದ್ರಿ ಅಂದ್ರೆ ಸರಿಯಾಗಿ ಥಿನ್ನಿಂಗ್ ಆಗಿ ಬರ್ತೈತಿ. ಗೊನೆ ಕಾಂಪ್ಯಾಕ್ಟ್ ಉಳಿಯಂಗಿಲ್ಲ, ಗಟ್ಟಿ ಆಗಂಗಿಲ್ಲ, ಅಗದಿ ಥಿನ್ನಿಂಗ್ ಓಕೆ ಆಕೈತಿ. ಈ ಪ್ರಕಾರ ಮಾಡ್ಕೊಳ್ತೈತಿ. ಜಿ ಎ ಹೆಂಗೈತಿ, ಎರಡೂ ಕೆಲಸ ಮಾಡಿಸ್ತೈತಿ. ಅಂಟಿಸೋದನ್ನು ಗೊನೆ ಕಾಳು ಅಂಟಿಸೋದನ್ನು ಕೆಲಸ ಮಾಡಿಸ್ತೈತಿ, ಜಡ್ಸೋದು ನಿಂದ್ರಿಸ್ತೈತಿ, ಮತ್ತು ಥಿನ್ನಿಂಗನ್ನು ಮಾಡಿಸ್ತೈತಿ. ನಿಮ್ಗೆ ಭಾಳ ಪಿಟ್ ಹಾಕಿದ್ರೆ ಥಿನ್ನಿಂಗನ್ನು ಮಾಡಿಸೋದಾಕೈತಿ. ಹೆಂಗೈತಿ, ಒಂದು ಜೋಳದ ಕಾಳಕ್ಕಿಂತ ದೊಡ್ಡದು ಕಾಳತ್ತಂದ್ರೆ ಅದು ಉದುರಂಗಿಲ್ಲ. ಅದ್ರೊಳಗನ ನಾವು ಇದನ್ನು ಸ್ಪ್ರೇ ಮಾಡಿ ಸರಿಯಾಗಿ ಥಿನ್ನಿಂಗ್ ಮಾಡ್ಕೊಳ್ದೈತಿ. ಈಗ ಜಿ ಎರಡೂ ಥರ ಮಾಡೋ ಕೆಲಸ ಹೆಂಗೆ ಮಾಡ್ತೈತಿ ಅಂದ್ರೆ, ನೀವೇನೈತಿ ರೆಗ್ಯುಲರ್ ಏನೈತಿ ಅದೇ ಥರ ರೆಗ್ಯುಲರ್ ಏನು ಸ್ಪ್ರೇ ಮಾಡ್ತೀರಿ ಅದೇ ಥರ ಸ್ಪ್ರೇ ಮಾಡಿರಿ ಅಂದ್ರೆ ಥಿನ್ನಿಂಗ್ ಆಕೈತಿ.
ಮತ್ತು ಏನೈತಿ ರೆಗ್ಯುಲರ್ ಏನು ಸ್ಪ್ರೇ ಮಾಡ್ತೀರಿ ಅದರ ಡಬಲ್ಲೇ ನೀರು ಹಾರಿಸ್ರಿ, ನೀರು ಹೆಚ್ಚಿಗೆ ಹೊಡೆದ್ರಿ, ತೋಷ್ ಅಗದಿ ಹೊಡೆದ್ರಿ ಅಂದ್ರೆ ಏನಾಕೈತಿ, ಅಂಟ್ಕೋತೈತಿ ಕಾಳು. ಇದು ಅಡ್ಡು ಪ್ರಕಾರ ಕೆಲಸ ಮಾಡ್ತಿರ್ತೈತಿ. ಅದಕ್ಕೆ ಈ ಪ್ರಕಾರ ನೀವು ಫ್ಲವರಿಂಗ್ದಾಗಿನ ಜಿಎಂದ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು. ಆ ಜಿಎದಾಗ ನೀವು ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಹಾಕೋಬೋದು, ಫಂಗಿಸೈಡನ್ನು ಹಾಕೋಬೋದು, ಅದ್ರ ಜೊತೆನೂ ನೀವು ತೊಗೋಬೋದು. ಆದರೆ ಫಂಗಿಸೈಡ್ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ, ಪೌಡ್ರ್ ಹೆಚ್ಚಿಗೆ ಸಿಡಿತೈತಿ, ಎಲೆ ಮ್ಯಾಗೆಲ್ಲ ಪೌಡ್ರ್ ಕುಂಡಿರ್ತೈತಿ. ಅದಕ್ಕೆ ಏನೈತಿ, ಪೌಡ್ರ್ಗಿಂತ ನ್ಯೂಟ್ರಿಯೆಂಟ್ ಒಂದು ಯಾವುದಾರೆ ಹಾಕ್ಕೊಂಡು ನೀವು ಸ್ಪ್ರೇ ಮಾಡ್ಬೋದು. ಜಿಂಕ್ ಅದು ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ಸ್ಪ್ರೇ ಮಾಡಿಕೊಂಡು ಸರಿಯಾಗಿ ಥಿನಿಂಗ್ ನೀವು ಮಾಡ್ಕೋಬೋದು. ಇದು ಒಂದು ನಿಮಗೆ ತೋರ್ಸಕ್ಕಂತಂದು ಇದು ಮಾರ್ಕೆಟಿಂಗ್ ಪ್ಲಾಟ್ ಐತಿ ಮಾಣಿಕ್ಯಮ್ಮನ. ಈ ಥರ ನೀವು ಫ್ಲವರಿಂಗ್ದಾಗಿಂದ ಜಿಎ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಧನ್ಯವಾದ.